ಈ ವಿಶ್ವವಿಖ್ಯಾತ ಲಾಲ್ಬಾಗ್ ಮತ್ತು ಗಾಜಿನ ಮನೆಯಲ್ಲಿ ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯ ಆಧಾರಿತವಾದಂಥ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆ ಜನವರಿ 18ರಿಂದ 28ರವರೆಗೆ 11 ದಿವಸಗಳ ಕಾಲ ಆಯೋಜನೆಯನ್ನು ಮಾಡಿದೆ. ಸೊ 12ನೇ ಶತಮಾನದ ಏನು ಒಂದು ಶರಣ ಸಾಹಿತ್ಯ ಮತ್ತು ವಿಶೇಷವಾಗಿ ವಚನ ಸಾಹಿತ್ಯವನ್ನು ಬಸವಣ್ಣನವರು ಹೊರಹೊಮ್ಮಿದ್ರು ಅದರ ಎಲ್ಲ ವಿಚಾರಧಾರೆಗಳನ್ನು ಒಂದೇ ವೇದಿಕೆಯಲ್ಲಿ ತರಬೇಕು ಅಂತಕ್ಕಂಥ ಒಂದು ಆಶಯದಿಂದ ಈ ಒಂದು ಪರಿಕಲ್ಪನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರದರ್ಶನವನ್ನು ಏನು 18ನೇ ತಾರೀಕು ಸಂಜೆ 6 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಏನು ಮುಖ್ಯಮಂತ್ರಿಗಳು ಮಂತ್ರಿಗಳು ಮತ್ತು ಎಲ್ಲ ಗಣ್ಯರು ಕೂಡ ಆ ಒಂದು ಸಮಾರಂಭದಲ್ಲಿ ಹಾಜರಿರ್ತಾರೆ. ಮತ್ತು ವಿಶೇಷವಾಗಿ ಈ ಒಂದು ಪ್ರದರ್ಶನದ ಅತ್ಯಂತ ಮುಖ್ಯಾಂಶ ಅಂತಂದರೆ ತಮಗೆಲ್ಲ ತಿಳಿದಿರುವ ಹಾಗೆ ಪ್ರಪಂಚದ ಮೊದಲ ಸಂಸತ್ತು ಅನಿಸ್ಕೊಂಡಿರ್ತಕ್ಕಂಥ ಅನುಭವ ಮಂಟಪ, ಅದರ ಒಂದು ಫ್ಲೋರಲ್ ರೆಪ್ಲಿಕಾ ಸುಮಾರು 34 ಅಡಿ ಮತ್ತು 30 ಅಡಿ ಅಗಲದ ಮತ್ತು 34 ಅಡಿ ಎತ್ತರದ ಬೃಹತ್ ಏನು ಅನುಭವ ಮಂಟಪ ಇಲ್ಲಿ ತಲೆ ಎತ್ತಲಿದೆ. ನಾವೀಗ ನೋಡ್ತಾ ಇರುವಂಥ ಗುಲಾಬಿ ಮತ್ತು ಸೇವಂತಿಗೆ ಹೂಗಳ ಸುಮಾರು ಬೃಹದಾಕಾರದ ಫ್ಲೋರಲ್ ರೆಪ್ಲಿಕಾ ಆಫ್ ಅನುಭವ ಮಂಟಪ ಈ ಬಾರಿ ಸರ್ವರನ್ನು ಕೂಡ ಆಕರ್ಷಿಸಲಿದೆ. ಇದಕ್ಕೋಸ್ಕರ ಸುಮಾರು 5 ಲಕ್ಷ ಗುಲಾಬಿ ಮತ್ತು ಸೇವಂತಿಗೆನ ಒಂದು ಬಾರಿಗೆ ಮತ್ತು 2 ಬಾರಿಗೆ 10 ಲಕ್ಷ ಹೂಗಳನ್ನು ನಾವು ಬಳಸ್ತಾ ಇದ್ದೇವೆ. ಅದೇ ರೀತಿ ಅನುಭವ ಮಂಟಪದ ಹಿಂಭಾಗದಲ್ಲಿ ಐಕ್ಯ ಮಂಟಪ, ಫ್ಲೋರಲ್ ರೆಪ್ಲಿಕಾ ಆಫ್ ಐಕ್ಯ ಮಂಟಪ ಅದು ಕೂಡ ಬರಲಿದೆ. ಅದರ ಜೊತೆಗೆ ಬಸವಣ್ಣನವರಿಗೆ ಸಂಬಂಧಪಟ್ಟಂಥ ಅವರ ತಾಯಿಯ ಮನೆಯ ಒಂದು ಸ್ಮಾರಕ, ತಂದೆಯ ಮನೆಯ ಸ್ಮಾರಕ ಮತ್ತು ಬಿಜ್ಜಳನ ಆಸ್ಥಾನ ಮತ್ತು ಅದನ್ನು ಬಿಟ್ಟರೆ ಅವರಿಗೆ ಇಷ್ಟವಾದಂಥ ಕೂಡಲ ಸಂಗಮ ಅದರೆಲ್ಲರ ಒಂದು ಪರಿಕಲ್ಪನೆಯು ಕೂಡ ಅಲ್ಲಿ ಮೂಡಿಬರಲಿದೆ. ಮತ್ತು ಅದರ ಜೊತೆಗೆ ಗಾಜಿನ ಮನೆಯ ಹಿಂಭಾಗದ ಒಂದು ಪ್ರದೇಶದಲ್ಲಿ ಎಲ್ಲ ಬಸವಾದಿ ಶರಣರ ಒಂದು ಪ್ರತಿಮೆಗಳನ್ನು ಇಟ್ಟು ಅವರು ಬಸವಣ್ಣನವರಿಗೆ ಬರೆದಿರ್ತಕ್ಕಂಥ ವಚನಗಳು ಮತ್ತು ಸಾಮಾಜಿಕವಾಗಿ ಬರೆದಂಥ ವಚನಗಳ ಒಂದು ಅಲ್ಲಿ ಒಂದು ಅನಾವರಣವನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಮತ್ತು ಲಾಲ್ಬಾಗ್ ಗಾಜಿನ ಮನೆಯ ಎಲ್ಲ 12 ಮೂಲೆಗಳಲ್ಲೂ ಕೂಡ ಫ್ಲವರ್ ಪಿರಮಿಡ್ಗಳು ತಲೆ ಎತ್ತಲಿವೆ. ಸುಮಾರು 64 ಬಗೆಯ 15 ಇನ್ನು ಸುಮಾರು 29 ಲಕ್ಷ ವಿವಿಧ ಕುಂಡದಲ್ಲಿ ಬೆಳೆದಂಥ ಹೂಗಳು ಮತ್ತು ಪ್ರತ್ಯೇಕಿಸಿದಂಥ ಹೂಗಳು ಸೊ ಈ ಬಾರಿ ಪ್ರದರ್ಶನದಲ್ಲಿ ವಿಶೇಷ ಆಕರ್ಷಣೆಯನ್ನು ತರ್ತಾ ಇದೆ. ಮತ್ತು ಇನ್ನೊಂದು ಹೊಸ ಸೇರ್ಪಡೆ ಅಂತಂದರೆ ಅನುಭವ ಮಂಟಪದ ಈ ಮುಂಭಾಗದ ವಿಸ್ತಾರವಾದಂಥ ಪ್ರದೇಶದಲ್ಲಿ ಪ್ರತಿಷ್ಠಿತ ಇಂಡೋ ಅಮೆರಿಕನ್ ಹೈಬ್ರಿಡ್ ಸೀಡ್ ಕಂಪನಿಯಿಂದ ಸುಮಾರು ಥಾಯ್ಲೆಂಡು, ಹಾಲೆಂಡು ಮತ್ತು ಸೌತ್ ಅಮೆರಿಕಾ ಈ ಥರ ಸುಮಾರು 5-6 ದೇಶಗಳಿಂದ ಬಂದಂಥ ಹೂಗಳ ಒಂದು ಆರ್ಕಿಡ್ ಹೂಗಳ ವಿಶೇಷ ಪ್ರದರ್ಶನ ಕೂಡ ಇರುತ್ತೆ. ಮತ್ತು ತಮಗೆಲ್ಲ ಈಗೇನು ನಾನು ಈಗಾಗಲೇ ಹೇಳಿದಾಗೆ ವಚನ ಅಂದ ತಕ್ಷಣ ತಾಳೆಗರಿಗೆ ಜ್ಞಾಪಕ ಬರ್ತದೆ. ಯಾಕೆಂದರೆ ವಚನಗಳನ್ನು ಅಂದಿನ ಕಾಲದಲ್ಲಿ ತಾಳೆಗರಿನಲ್ಲಿ ಬರೀತಾಯಿದ್ರು. ಸೊ ಅಂಥ ಎಲ್ಲ ವಚನಗಳನ್ನು ತಾಳೆಗರಿಯಲ್ಲಿ ಹೇಗೆ ಬರೀತಾಯಿದ್ರು 12ನೇ ಶತಮಾನದಲ್ಲಿ ಅಂತಕ್ಕಂಥ ಒಂದು ಯಥಾವತ್ ಪ್ರದರ್ಶನ ಕೂಡ ಒಂದು ಈ ಪ್ರದರ್ಶನದ ಒಂದು ಭಾಗ ಆಗಿರುತ್ತೆ. ಅದರ ಜೊತೆಗೆ ಈ ಬಾರಿ ಒಂದು ಹ್ಯಾಂಗಿಂಗ್ ಟ್ರೀ ಕಾನ್ಸೆಪ್ಟನ್ನು ಕೂಡ ತಂದಿದ್ದೇವೆ. ಲಾಲ್ಬಾಗಿನ ಎಡಭಾಗದ ವಿಭಾಗದಲ್ಲಿ ಸುಮಾರು 65ಕ್ಕೂ ಹೆಚ್ಚು ವೈವಿಧ್ಯಮಯ ಬಗೆಯ ಹೂಗಳನ್ನು ಒಂದೇ ಒಂದು ವೇದಿಕೆಯಡಿ ತರೋದ್ರ ಮೂಲಕ ಸರ್ವರಿಗೂ ಕೂಡ ಒಂದು ಆಕರ್ಷಣೆಯನ್ನು ಉಂಟು ಮಾಡುವಂಥ ಒಂದು ಪ್ರಯತ್ನ ಕೂಡ ನಡೆದಿದೆ. ಮತ್ತು ಭೂದೃಶ್ಯದ ಕಿರು ಪರಿಕಲ್ಪನೆಗಳಾದಂಥ ಟೆರರೇರಿಯಂ ಇರ್ಬೋದು, ಪ್ಯಾಲುಡೋರಿಯಂ ಇರ್ಬೋದು, ಮತ್ತು ಏನಂದರೆ ಇದು ಔಟ್ಡೋರ್ ಕೊಯ್ ಫಿಶಸ್ ಇರ್ಬೋದು, ಮತ್ತು ಲೈಕ್ ಆ ಥರದ ಒಂದು ಮಿನಿಯೇಚರ್ ಲ್ಯಾಂಡ್ಸ್ಕೇಪ್ ಒಂದು ಪರಿಕಲ್ಪನೆಗಳು ಕೂಡ ಇಲ್ಲಿ ಅನಾವರಣಗೊಳ್ಳುತ್ತೆ. ಮತ್ತು ಗಾಜಿನ ಮನೆಯ ಪರಿಧಿನಲ್ಲಿ ಸುಮಾರು 60 ದೊಡ್ಡ ಬೃಹತ್ ಬೋರ್ಡುಗಳಲ್ಲಿ ಬಸವಣ್ಣನವರು ಮತ್ತು ಬಸವಣ್ಣನವರ ತತ್ವದರ್ಶನ ಹಾಗೂ ವಚನ ಸಾಹಿತ್ಯದ ಎಲ್ಲ ಪೂರಕ ಮಾಹಿತಿಗಳನ್ನು ಕೂಡ ನಾವಿಲ್ಲಿ ಬಿತ್ತರಿಸ್ತಾ ಇದ್ದೀವಿ. ಸೊ ಇದರ ಮೂಲಕ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಕೇವಲ ಹೂಗಳನ್ನು ನೋಡಿ ಆನಂದ ಪಡುವುದರ ಜೊತೆಗೆ 12ನೇ ಶತಮಾನದ ಐತಿಹಾಸಿಕ ವಚನ ಸಾಹಿತ್ಯದ ಒಂದು ಬೆಳವಣಿಗೆ ಮತ್ತು ಅದು ಈ ಒಂದು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಯ ಸಂಪೂರ್ಣವಾದ ಅನಾವರಣವನ್ನು ನೋಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಒಟ್ಟಾರೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಇವೆಲ್ಲದರ ಜೊತೆಗೆ ಲಾಲ್ಬಾಗಿನ ಹಲವಾರು ಭಾಗಗಳಲ್ಲಿ ಕೆಲವಾರು ಬಹಳ ಪ್ರಮುಖವಾದಂಥ ಆಕರ್ಷಣೆಗಳನ್ನ ಇಟ್ಕೊಂಡಿದ್ದೀವಿ. ಅದರಲ್ಲಿ ಒಂದು ವಚನ ವೇದಿಕೆ ಬೃಹತ್ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ 11 ದಿವಸಗಳು ಕೂಡ ಬಸವತತ್ವ ಮತ್ತು ವಚನ ಸಾಹಿತ್ಯಕ್ಕೆ ಆಧಾರಿತವಾದಂಥ ಕಾರ್ಯಕ್ರಮಗಳನ್ನು ನಿರಂತರ
By just throwing the floral petals, the actual inauguration will happen. Yes, yes. They will spray like this, and then actually there is a minute powder, because actually not many people used to come inside and temperature will generate. So the powder will bring down the temperature.